ಥಿಕ್ಕಾಗಿ ಡೆನ್ಸಾಗಿ ತುಂಬ ಶೈನಿಯಾಗಿ ಬ್ಯೂಟಿಫುಲ್ ಆಗಿರೋ ಹೇರ್ ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ದಾಸವಾಳದ ಎಲೆಗೆ ಶಕ್ತಿ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ನಾನಿವತ್ತು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಕಂಡೀಷನರನ್ನು ಹೇಗೆ ಮಾಡ್ಬೋದು ಅಂತ, ನಾವು ನಮ್ಮ ತಲೆ ಕೂದಲು ಚೆನ್ನಾಗಿ ಸೊಂಪಾಗಿರಬೇಕು, ತುಂಬ ನಯವಾಗಿರಬೇಕು ಅಂತ ಬಯಸ್ತೇವೆ, ಹೌದಾ? ಹಾಗೆ ಕೆಲವರಿಗೆ ಸೀಳಾಗತ್ತೆ, ಈ ತುದಿಗಳಲ್ಲಿ ಸೀಳು ಅಂತ ಹೇಳ್ತೀವಿ, ಸ್ಪ್ಲಿಟ್ಟಿಂಗ್ ಆಗೋದು. ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ವಿದಿನ್ 5 ಮಿನಿಟ್ಸ್ ಹೇಗೆ ನಾವು ಹೋಮ್ ರೆಮಿಡಿನ ಮಾಡ್ಕೊಳ್ಬೋದು, ಕಂಡೀಷ್ನರನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊಳ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ. ಅದಕ್ಕೆ ನಾನು ದಾಸವಾಳದ ಎಲೆಯನ್ನು ತಗೊಳ್ತಾ ಇದ್ದೇನೆ. ಈಗ ಇಲ್ಲಿ ನಿಮಗೆ ರೆಡ್ ದಾಸವಾಳ ಕಾಣ್ತಾ ಇದೆ ಅಲ್ವಾ? ಈ ದಾಸವಾಳದ ಎಲೆಯ ಗಿಡದ ಎಲೆ, ಹೂವನ್ನು ಕೂಡ ಹಾಕ್ಕೊಳ್ಬೋದು. ಇದರ ಎಲೆಯನ್ನು ನೋಡಿ, ಇದು ಕೆಂಪು ದಾಸವಾಳ. ಈ ಕೆಂಪು ದಾಸವಾಳದ ಗಿಡದ ಎಲೆಯನ್ನು ಯೂಸ್ ಮಾಡಬೇಕು. ಅದಕ್ಕೆ ಬಲಿತ ಎಲೆಗಳನ್ನು ಕೊಯ್ದುಕೊಳ್ಬೇಕು. ಈ ಥರ ಮೊಗ್ಗು ಹೂ ಎಲ್ಲ ಕೂಡ ಹಾಕ್ಕೊಳ್ಬೋದು. ಈ ಥರ ಫ್ರೆಶ್ ಆದ ಕ್ಲೀನಾಗಿರೋ ಎಲೆಗಳನ್ನು ತಗೊಳ್ಬೇಕು. ಕೆಲವೊಂದು ಹುಳ ಇದ್ದಿರತ್ತೆ ಈ ಥರ, ಇದು ಬೇಡ. ನಿಮಗೆ ಇನ್ನೊಂದು ದಾಸವಾಳ ತೋರಿಸ್ತೇನೆ. ಇದರ ಎಲೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಇದರಲ್ಲಿ ನೋಡಿ, ನಿಮಗೆ ಈ ಎಲೆ ತೋರಿಸ್ತೇನೆ ನೋಡಿ, ಇದೊಂಥರ ಶೈನಿಂಗ್ ಇದೆ. ಇದೇ ಶೈನಿಂಗ್ ನಮ್ಮ ಕೂದಲಿಗೆ ಕೂಡ ಬರ್ತದೆ ನೋಡಿ. ನನಗೆ ಇಷ್ಟು ಎಲೆ ಸಾಕು ನನಗೆ. ಈಗ ನಾವು ಕೊಯ್ಕೊಂಡು ಬಂದ ಈ ಎಲೆಯನ್ನು ಇದಕ್ಕೆ ಸಣ್ಣ ಸಣ್ಣ ಪೀಸಾಗಿ ನೀರಿಗೆ ಹಾಕಬೇಕು, ತಣ್ಣೀರು. ಸಣ್ಣ ಸಣ್ಣ ಪೀಸ್ ಮಾಡಿದ ಮೇಲೆ ಅದನ್ನು ಇನ್ನು ಸರಿ ಕಿವುಚಬೇಕು. ಅದರ ಈ ಗಮ್ಮಲ್ಲ, ಲೋಳೆ ಇದೆ ನೋಡಿ, ಅಂತ ತೋರಿಸ್ತೇನೆ. ಅದರ ಅಂಶವನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಷ್ಟು ಮಾಡಿದ ಮೇಲೆ ಇದನ್ನು ಅರ್ಧ ಗಂಟೆ ಹೀಗೆ ಇಡಬೇಕು. ನೋಡಿ, ಇದು ಲೋಳೆ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ನಾವು ಸ್ನಾನ ಮಾಡಲಿಕ್ಕೆ ಬಳಸಬೇಕು. ಈ ನೀರಿನಲ್ಲಿ ತಲೆಗೆ ಸ್ನಾನ ಮಾಡಬೇಕು. ತುಂಬ ಸೋಪೇನು ಹಚ್ಚಬಾರ್ದು. ಇಲ್ಲಿ ನೋಡಿ, ದಾಸವಾಳದ ಸೊಪ್ಪಿನ ಗೊಂಪು ಅಂತ ಹೇಳ್ತೇವೆ ನಾವು ಇದನ್ನು, ಗೊಂಪು. ಇದರಲ್ಲಿ ಸ್ನಾನ ಮಾಡಿದರೆ ನಮ್ಮ ಕೂದಲು ತುಂಬ ನೈಸ್ ಆಗುತ್ತೆ, ಸ್ಪ್ಲಿಟ್ಸ್ ಆಗಲ್ಲ. ಸ್ನಾನ ಮಾಡಿದ ಮೇಲೆ, ಇದರಲ್ಲಿ ಮಾಡಿದ ಮೇಲೆ ಸೋಪ್ ಹಾಕಬಾರ್ದು, ಡ್ರೈ ಆಗ್ತದೆ. ಇದನ್ನು ಕಂಟಿನ್ಯೂಸ್ ಆಗಿ ಪ್ರತಿ ಸಲ ಸ್ನಾನ ಮಾಡಬೇಕು. ಇದನ್ನು ಯೂಸ್ ಮಾಡಿದ್ರೆ ನಮಗೆ ಖಂಡಿತ ಕೂದಲು ತುಂಬ ಚೆನ್ನಾಗಿ ನೈಸ್ ಆಗಿರುತ್ತೆ. ಈ ಶೈನಿಂಗ್ ಬರುತ್ತೆ, ಅದರ ಎಲೆಯಲ್ಲಿರೋ ಶೈನಿಂಗೇ ಬರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.